ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಮೊನ್ನೆ ಶನಿವಾರ ರಾಜ್ಯ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಳ್ತು. ದಿಢೀರಂತ ಆದೇಶವನ್ನು ಹೊರಡಿಸಿ ರಾಜ್ಯದಲ್ಲಿ ಪೆಟ್ರೋಲು ಮತ್ತು ಡೀಸೆಲ್ನ ದರವನ್ನು ₹3 ಏರಿಕೆ ಮಾಡಲಾಯಿತು. ತಕ್ಷಣದಿಂದಲೇ ಜಾರಿಯಾಗುವಂತೆ ₹3 ಏರಿಕೆಯಾಯಿತು. ಈ ವಿಚಾರ ಸದ್ಯ ರಾಜಕೀಯ ಜಟಾಪಟಿಗೆ ಕಾರಣ ಆಗಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ಮಧ್ಯೆ ವಾಗ್ಯುದ್ಧ ಶುರುವಾಗಿದೆ. ಯಾರ ಕಾಲದಲ್ಲಿ ಎಷ್ಟಾಯಿತು, ಏನಾಯಿತು, ಯಾರ ಕಾರಣ, ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇದೆ. ಮತ್ತೊಂದೆಡೆ ಜನ ಶಾಪ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಯಾರ ಕಾಲದಲ್ಲಾಯಿತು, ಹೇಗಾಯಿತು, ಇದರ ಆಚೆಗೆ ಸಮಸ್ಯೆ ಅನುಭವಿಸ್ತಾ ಇರೋದು ನಾವು. ನೆಕ್ಸ್ಟ್ ಸಮಸ್ಯೆ ಶುರುವಾಗೋದು ಕೂಡ ನಮಗೇನೆ. ಡೀಸೆಲ್ ದರ ಏರಿಕೆಯಾದರೆ ದಿನಬಳಕೆ ವಸ್ತುಗಳ ದರ ಏರಿಕೆಯಾಗುತ್ತೆ. ಸೊ ಯಾರ ಕಾರಣ ಅಂತ ಜನ ಬೈಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಾದ ಬೆನ್ನಿಗೆ ಜನಾಕ್ರೋಶ ವ್ಯಕ್ತವಾಗಿದೆ. ಇವತ್ತು ರಾಜ್ಯದೆಲ್ಲೆಡೆ ಪ್ರತಿಭಟನೆಯನ್ನ ಬಿಜೆಪಿ ನಾಯಕರು ಮಾಡಿದ್ರು. ಸರ್ಕಾರದ ವಿರುದ್ಧ ಒಂದಿಷ್ಟು ಆರೋಪಗಳನ್ನು, ಯಥಾ ಪ್ರಕಾರ ಒಂದಿಷ್ಟು ಆರೋಪಗಳನ್ನು ಮಾಡಿದರು. ಸಿಎಂ ಮನೆಗೆ ಮುತ್ತಿಗೆ ಹಾಕುವಂತ ಪ್ರಯತ್ನ ಆಯಿತು. ರಾಜ್ಯ ದಿವಾಳಿ ಆಗಿದೆ, ಆ ಕಾರಣಕ್ಕಾಗಿ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ರು, ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರು ಅನ್ನೋದು ಬಿಜೆಪಿ ನಾಯಕರು ಹೇಳ್ಕೊಳ್ತಾರೆ. ಇತ್ತ ದರ ಏರಿಕೆಗೆ ಏನು ಕಾರಣ ಅನ್ನೋದನ್ನ ಸಿಎಂ ಸಿದ್ದರಾಮಯ್ಯ ವಿವರಿಸುವಂತ ಪ್ರಯತ್ನ ಮಾಡಿದರು. ಯಥಾ ಪ್ರಕಾರ ಮೋದಿ ಸರ್ಕಾರವೇ ಇದಕ್ಕೆ ಕಾರಣ. ತಾವು ಹೆಚ್ಚು ಮಾಡಿರುವಂತ ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಮೋದಿ ಕಾರಣ ಅಂತ ಸಿದ್ದರಾಮಯ್ಯ ಆರೋಪಗಳನ್ನು ಮಾಡಿದ್ರೆ ಅದಕ್ಕೊಂದಿಷ್ಟು ಕಾರಣಗಳನ್ನು ಕೊಟ್ಟರು. ಅವರು ಯಾವ ಕಾಲದಲ್ಲಿ ಏನೇನಾಯಿತು, 2014ರಲ್ಲಿ ಏನಾಯಿತು, 2018ರಲ್ಲಿ ಏನಾಯಿತು, ಈ ರೀತಿ ಒಂದಿಷ್ಟು ಕಾರಣಗಳನ್ನು ಕೊಡ್ತಾ ಹೋದರು. ಈಗ ನೀವು ನೋಡ್ತಾ ಇರುವಂಥ ದೃಶ್ಯ ಏನಿದೆ, ಇದು ಬಿಜೆಪಿ ನಾಯಕರು ಇವತ್ತು ಪ್ರತಿಭಟನೆಯನ್ನು ಮಾಡಿರೋದು. ಅವರಿಗೆ ಪೆಟ್ರೋಲ್ ಡೀಸೆಲ್ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಸಿಗದೆ ಬಹಳ ಸಮಯ ಆಗಿತ್ತು. ಹಿಂದೆ UPA ಸರ್ಕಾರ ಇದ್ದಾಗೆಲ್ಲ ಬಿಜೆಪಿ ನಾಯಕರು ಹಿಂಗೆ ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು, ಡೀಸೆಲ್ ರೇಟ್ ಜಾಸ್ತಿ ಆಯಿತು, ಗ್ಯಾಸ್ ದರ ಜಾಸ್ತಿ ಆಯಿತು ಅಂತ ತಲೆ ಮೇಲೆ ಗ್ಯಾಸ್ ಸಿಲಿಂಡರ್ನ ಪ್ರತಿಕ್ರಿಯೆ ಹೊತ್ತು ಈ ರೀತಿ ಎಲ್ಲ ಪ್ರತಿಭಟನೆ ಮಾಡಿದರು. ಇದೇ ರೀತಿ ಸೈಕಲ್ಲು, ಸ್ಕೂಟರು, ಈ ರೀತಿ ಎಲ್ಲ. ಸೊ ಈಗ ಅವರಿಗೆ ಮತ್ತೆ ಅವಕಾಶ ಸೃಷ್ಟಿಯಾಗಿದೆ. ಕರ್ನಾಟಕದಲ್ಲ ಅವಕಾಶ ಸೃಷ್ಟಿಯಾಗಿದೆ. ಕಾರಣ ಕರ್ನಾಟಕ ಸರ್ಕಾರ ಜಾಸ್ತಿ ಮಾಡಿರೋದ್ರಿಂದ, ಕರ್ನಾಟಕ ಸರ್ಕಾರ ತೆರಿಗೆಯನ್ನು ಹೆಚ್ಚು ಮಾಡಿದ ಕಾರಣಕ್ಕಾಗಿ ರಾಜ್ಯದಲ್ಲಿ ₹3 ಪೆಟ್ರೋಲಿಗೂ ₹3 ಡೀಸೆಲ್ಗೂ ಜಾಸ್ತಿ ಆಗಿರೋದ್ರಿಂದ ಅದೇ ವಿಚಾರವನ್ನು ಮುಂದಿಟ್ಟು ಬಾಯಿ ಬಡ್ಕೊಂಡ್ರು, ಗಲಾಟೆ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು, ಮುತ್ತಿಗೆ ಹಾಕಿದ್ರು, ಏನೇನೋ ಪ್ರಯತ್ನಗಳನ್ನು ಮಾಡಿದ್ರು, ಗಮನ ಸೆಳೆಯುವಂಥ ಪ್ರಯತ್ನಗಳು ನೋಡ್ತಾ ಇದ್ದೀರಿ. ಬೆಂಗಳೂರಲ್ಲಿ ನಡೆದಂಥ ಪ್ರತಿಭಟನೆಗಳು, ಜಿಲ್ಲಾ ಕೇಂದ್ರದಲ್ಲಿ ಅಲ್ಲಲ್ಲಿ ನಡೆದಂಥ ಪ್ರತಿಭಟನೆಗಳು, ಎತ್ತಿನ ಗಾಡಿ ತಂದಿರೋದು, ಇಂಥದ್ದನ್ನೆಲ್ಲ ಮಾಡಿದ್ದನ್ನು ನೋಡ್ತಾ ಇದ್ದೀರಿ. ಹಿಂದೆ ನಾನು ಅದೇ ಹೇಳಿದೆ, UPA ಸರ್ಕಾರ ಇದ್ದಾಗಲೆಲ್ಲ ಬಿಜೆಪಿ ಅವರಿಗೆ ಇದೇ ಕೆಲಸ ಇತ್ತು. ಆಗ 15 ದಿನಕ್ಕೊಮ್ಮೆ ಪೆಟ್ರೋಲ್ ರೇಟು ಜಾಸ್ತಿ ಆಗೋದು. ಇವತ್ತು ಮಧ್ಯರಾತ್ರಿ ಜಾಸ್ತಿ ಆಯಿತು ಆಗತ್ತೆ ಅಂತ ಗೊತ್ತಾದ ತಕ್ಷಣ ಬಿಜೆಪಿಯವರು ಬೀದಿಗಿಳಿತಾ ಇದ್ರು, ಪ್ರತಿಭಟನೆ ಮಾಡ್ತಾ ಇದ್ರು. ಈಗ ಅವರಿಗೆ ಕರ್ನಾಟಕದಲ್ಲಿ ಅಂಥದ್ದೇ ಪ್ರತಿಭಟನೆಗೆ ಒಂದು ಅವಕಾಶ ಸೃಷ್ಟಿಯಾಗಿದೆ. ಅದರಂತೆ ಬಿಜೆಪಿ ನಾಯಕರು ನಡೆಸಿದಂಥ ಪ್ರತಿಭಟನೆಯ ದೃಶ್ಯವನ್ನ ನೋಡ್ತಾ ಇದ್ದಾರೆ. ಜಿಲ್ಲಾ ಕೇಂದ್ರಗಳಲ್ಲಿ ಆಗಿರುವಂಥ ಪ್ರತಿಭಟನೆ ನೋಡ್ತಾ ಇದ್ದೀರಿ. ಬೆಂಗಳೂರು, ಮಂಡ್ಯ, ಮಂಗಳೂರು, ಬೆಳಗಾವಿ, ತುಮಕೂರು, ವಿಜಯಪುರ, ಇಲ್ಲೆಲ್ಲ ನಡೆದಿರುವಂಥ ಪ್ರತಿಭಟನೆಯ ದೃಶ್ಯಗಳಿವೆ. ಬಿಜೆಪಿ ಕಾರ್ಯಕರ್ತರನ್ನ ಜೊತೆ ಸೇರಿಸಿಕೊಂಡು ಸ್ಥಳೀಯ ಬಿಜೆಪಿ ನಾಯಕರು ಅಲ್ಲಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ಇನ್ನು ನಾಯಕರು ಮಾತನಾಡಿದ್ದಾರೆ, ಅಂದರೆ ಬಿಜೆಪಿಯ ಕೆಲ ನಾಯಕರು ಮಾತನಾಡಿದ್ದಾರೆ ಇದಕ್ಕೆ ಸಂಬಂಧಿಸಿ. ನೋಡೋಣ. ನಾವು ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕ್ತಾ ಇದ್ರಿ. ಯಾಕಂದರೆ 2 ನಾಲಿಗೆಯ ಮುಖ್ಯಮಂತ್ರಿ. ₹1 ಬೆಲೆ ಏರಿಕೆ ಆದಾಗ ಈ ರಾಜ್ಯದಲ್ಲಿ ಅಧೋಗತಿ, ಪ್ರಳಯ ಆಗೋಗ್ತೈತೆ, ಮೋಸ ಮಾಡಿದ್ರು BJPಯವರು ಅಂದರು. ₹1 ಏರಿಕೆ ಮಾಡಿ, ಇವು ₹3 ಏರಿಕೆ ಮಾಡಿದ್ರು. ಇವರು ಪ್ರಣಾಳಿಕೆಯಲ್ಲೆಲ್ಲ ಹೇಳಿದ್ರು, ನಾವು ಯಾವುದೇ ಬೆಲೆ ಏರಿಕೆ ಮಾಡಲ್ಲ, ಗ್ಯಾರಂಟಿ ಕೊಡ್ತೀನಿ ಅಂತ. ಈಗ ಪೆಟ್ರೋಲು, ಡೀಸಲ್ಲು ಎಲ್ಲ ಏರಿಕೆಯನ್ನು ಮಾಡಿ ಜನರ ಬಾಳಿನ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಜನರಿಗೆ ಮೋಸ ಮಾಡಿದ್ದಾರೆ. ಗ್ಯಾರಂಟಿ ನಾವು ಮಾಡಿ ಜನಕ್ಕೆ ಹೆಲ್ಪ್ ಮಾಡ್ತೀನಿ ಅಂದವರು ಗ್ಯಾರಂಟಿ ಕೊಡೋದೊಂದು ಬಾಳು. ಈಗ ಪೆಟ್ರೋಲ್ ಡೀಸೆಲ್ ಎಲ್ಲ ಮಾಡಿ ಎಲ್ಲ ಬೆಲೆ ಏರಿಕೆ, ಹೋಟೆಲು, ಕಾಫಿ, ಟೀ, ತರಕಾರಿ, ರೇಷನ್ನು, ಆಸ್ಪತ್ರೆ ಎಲ್ಲ ರೇಟೂ ಜಾಸ್ತಿ ಆಗ್ತದೆ. ಇದಕ್ಕೆ ಕಾರಣ ನೇರವಾಗಿ ಸಿದ್ದರಾಮಯ್ಯನವರು, ಕಾಂಗ್ರೆಸ್. 15 ಬಾರಿ ಬಡ್ಜೆಟ್ ಅಂತೆ.
ಈ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನು ಆಳುಗೆಡುವಿದ ಯಾರಾದರೂ ಫೈನಾನ್ಸ್ ಮಿನಿಸ್ಟರ್ ಇದ್ದರೆ ದಟ್ ಈಸ್ ಓನ್ಲಿ ಒನ್ ಸಿದ್ದರಾಮಯ್ಯ. ಪೆಟ್ರೋಲ್ ಡೀಸೆಲ್ ತೆರಿಗೆ ಜಾಸ್ತಿ ಮಾಡೋದ್ರಿಂದ ಇವತ್ತು ಜನಸಾಮಾನ್ಯರಿಗೆ ಯಾವ ರೀತಿ ಹೊರೆ ಆಗ್ತದೆ, ಬಸ್ಸಿನ ದರ ಜಾಸ್ತಿ ಆಗ್ತದೆ, ಟ್ಯಾಕ್ಸಿ ಆಟೋಗಳ ದರ ಜಾಸ್ತಿ ಆಗ್ತದೆ, ತರಕಾರಿ ಬೆಲೆ ಜಾಸ್ತಿ ಆಗ್ತದೆ. ಇಷ್ಟೆಲ್ಲ ಗೊತ್ತಿದ್ರು ಕೂಡ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಲೋಕಸಭಾ ಚುನಾವಣೆ ಹಿನ್ನಡೆ ಆದ್ಮೇಲೆ ಈ ರೀತಿ ಒಂದು ಏನು ಜನವಿರೋಧಿ ತೀರ್ಮಾನ ಅಂತ ಮಾಡಿದ್ದೀರಿ, ಇದು ಯಾವುದೇ ಕಾರಣಕ್ಕೂ ಇದು ಅಕ್ಷಮ್ಯ ಅಪರಾಧ. ಎಲ್ಲಿಯವರೆಗೆ ಮಾನ್ಯ ಮುಖ್ಯಮಂತ್ರಿಗಳು ತಾವು ಏರ್ಸಿರ್ತಕ್ಕಂಥ ತೆರಿಗೆ ಇವತ್ತು ಪೆಟ್ರೋಲ್ ಡೀಸೆಲ್ ಮೇಲೆ ಹಿಂತೆಗೆದುಕೊಳ್ಳೋದಿಲ್ವೋ ಅಲ್ಲಿಯವರೆಗೂ ಸಹ ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತದೆ. ಇವತ್ತು ನಮ್ಮಿರ್ತಕ್ಕಂಥ ನಮ್ಮೆಲ್ಲ ಕಾರ್ಯಕರ್ತರ ವಿನಂತಿಯನ್ನು ಮಾಡ್ತಕ್ಕಂಥದ್ದು, ಈ ರೀತಿ ಒಬ್ಬ ಜನವಿರೋಧಿ ಸರ್ಕಾರ ವೆಹಿಕಲ್ ರಿಜಿಸ್ಟ್ರೇಷನ್ ಫೀಸ್ ಹೆಚ್ಚಳ ಮಾಡಿದ್ರು ಸಾಕಾಗಲಿಲ್ಲ. ಈ ರಕ್ತದ ರುಚಿ ಕಂಡಂತ ಹುಲಿ ಮತ್ತೆ ಮತ್ತೆ ರಕ್ತವನ್ನೇ ಬಯಸುತ್ತೆ. ಈ ಬೆಲೆ ಏರಿಕೆಯ ರುಚಿ ಕಂಡ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇನ್ಕಮ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್ ಬೆಲೆಯನ್ನು ಹೆಚ್ಚಳ ಮಾಡಿದ್ರು. ಅಷ್ಟು ಮಾತ್ರ ಸಾಕಾಗಲಿಲ್ಲ, RTC ಪಹಣಿಯ ಬೆಲೆಯನ್ನು ಕೂಡ ಡಬಲ್ ಮಾಡಿದ್ರು. ಆಯ್ತು, ಇದು ಬಿಜೆಪಿ ನಾಯಕರು ಮಾಡ್ತಾ ಇರುವಂತ ಆರೋಪ. ವಿಪಕ್ಷವಾಗಿ ಬಿಜೆಪಿ ಆರೋಪವನ್ನು ಮಾಡುತ್ತೆ, ಆಕ್ರೋಶವನ್ನು ವ್ಯಕ್ತಪಡಿಸುತ್ತೆ. ಸರ್ಕಾರ ಏನು ಸಮರ್ಥನೆ ಕೊಡ್ತಾ ಇದೆ ಬೆಲೆ ಏರಿಕೆಗೆ? CM ಪ್ರೆಸ್ ಮೀಟ್ ಮಾಡಿದ್ರು, ಆ ಕಡೆ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರೆ CM ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಅವರು ತೈಲ ದರ ಏರಿಕೆಯನ್ನ ಸಮರ್ಥಿಸಿಕೊಂಡು ಮಾತನಾಡಿದರು CM ಸಿದ್ದರಾಮಯ್ಯ. ಇಲ್ಲಿ ಪ್ರಶ್ನೆ ಯಾವುದು ಉದ್ಭವ ಆಗತ್ತೆ ಅಂತಂದ್ರೆ, ವಿಪಕ್ಷದಲ್ಲಿದ್ದಾಗ ಇದ್ದಂಥ ಸಿದ್ದರಾಮಯ್ಯ, ಅಧಿಕಾರ ಬಂದಾಗ ಇರುವಂಥ ಸಿದ್ದರಾಮಯ್ಯ ಬಹಳ ವ್ಯತ್ಯಾಸಗಳು ಕಾಣ್ತಾ ಇದೆ. ಕಾರಣ ಯಾಕೆ ಅಂತಂದ್ರೆ, ವಿಪಕ್ಷದಲ್ಲಿದ್ದಾಗ ಹೆಂಗೆ ಮಾತನಾಡಿದ್ರು ಅಂತ ರಾಜ್ಯದ ಜನ ನೋಡಿದ್ದಾರೆ. ಪೆಟ್ರೋಲ್ ರೇಟು ಜಾಸ್ತಿ ಆದಾಗ, ಡೀಸೆಲ್ ರೇಟು ಜಾಸ್ತಿ ಆದಾಗ ಸಿದ್ದರಾಮಯ್ಯ ಅವರ ಸ್ಟ್ಯಾಂಡ್ ಏನಿತ್ತು? ಇದು ಜಾಸ್ತಿ ಆದರೆ ಹಣದುಬ್ಬರ ಜಾಸ್ತಿ ಆಗುತ್ತೆ ರೀ, ಬೆಲೆ ಏರಿಕೆ ಆಗುತ್ತೆ, ದಿನಬಳಕೆ ಸಮಸ್ಯೆ ಆಗುತ್ತೆ, ದಿನಬಳಕೆ ವಸ್ತುಗಳದು. ಇವತ್ತು ಅವರು ಅದನ್ನು ಸಮರ್ಥಿಸಿಕೊಡ್ತಾ ಇದ್ದಾರೆ. ಸಮರ್ಥನೆಗೆ ಒಂದಿಷ್ಟು ಕಾರಣಗಳು. 2014ರ ಹಳೆಯ ಕಥೆಗಳನ್ನು ಇವತ್ತು ಬಿಚ್ಚಿಟ್ರು CM ಸಿದ್ದರಾಮಯ್ಯ. ಇನ್ನು ನೆರೆಮನೆಯ ದರ ಪಟ್ಟಿಯನ್ನು ಕೊಟ್ಟರು. ನೆರೆಮನೆ ಅಂತಂದ್ರೆ ತಮಿಳುನಾಡು, ಕೇರಳ, ರಾಜಸ್ಥಾನ, ಮಧ್ಯಪ್ರದೇಶ, ಅಲ್ಲೆಲ್ಲ ಜಾಸ್ತಿ ಇದೆ ರೀ, ನಮ್ಮಲ್ಲೇ ಕಡಿಮೆ, ನಾವೇ ಬೆಸ್ಟು ಅಂತ ಸಮರ್ಥಿಸಿಕೊಂಡ್ರು. ಪ್ರಶ್ನೆ ಇಷ್ಟೇ ಇಲ್ಲಿ ಉದ್ಭವ ಆಗೋದು, ಬಿಜೆಪಿ ಸರ್ಕಾರ ಇದ್ದಾಗ ಅಬ್ಬರಿಸಿ ಬೊಬ್ಬಿರಿದವರು ಈಗ ಎಲ್ಲಿ ಹೋದ್ರು? ಯಾಕೆ ನಿಮ್ಮ ಕೈಗೆ ಅಧಿಕಾರ ಬಂದಾಗ ನಿಮಗೆ ವಾಸ್ತವ ಅರ್ಥ ಆಯ್ತಾ? ಸೊ ಇದು ಪ್ರಶ್ನೆ. CM ಮಾತನಾಡಿದ್ದಾರೆ. CM ಮಾತನಾಡಿದ್ದನ್ನ ಒಮ್ಮೆ ನೋಡ್ಬಿಡೋಣ. ₹9.48 ಇತ್ತು. ಎಷ್ಟು? ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಆನ್ ಪೆಟ್ರೋಲ್ 2014 ಜೂನ್ನಲ್ಲಿ ಆಗ್ತಾನೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ರು. ₹9.48 ಆಯಿತು. ಮೇ 2020ಕ್ಕೆ ₹32.98 ಆಯಿತು. ಎಷ್ಟಾಯ್ತು? ₹32.98. ಫ್ರಮ್ ₹9.48. It was excise duty on petrol. It was June 2014. ₹9.48 ಇದನ್ನ 20 ಮೇಗೆ ಎಷ್ಟಾಯ್ತು ಗೊತ್ತಾ? ಎಷ್ಟು? ₹32.98. ಅದು ಪ್ರತಿಭಟನೆ ಮಾಡಿದ್ರೆ ಇವರು ಕರ್ನಾಟಕದ ಬಿಜೆಪಿಯವರು ಪ್ರತಿಭಟನೆ ಮಾಡಿದ್ರೇನ್ರಿ? CM ಮಾತನಾಡಿದ್ದನ್ನ ಗಮನಿಸಿದ್ರೆ, CM ಇವತ್ತು ಕೊಟ್ಟಿರುವಂತ ಸಮರ್ಥನೆಯನ್ನ ನೋಡಿದ್ರೆ ಇದು ಕ್ಲಿಯರ್ ಕೇಸ್ ಆಫ್ ವಾಟ್ ಅಬೌಟಿಸಮ್ ಅಂತ ಕರೀತಾರೆ ಇದನ್ನ. ವಾಟ್ ಅಬೌಟಿಸಮ್ ಅಂದ್ರೆ ಅವ್ರು ಮಾಡಿದ್ರಲ್ವಾ, ನಾವು ಮಾಡಿದ್ರೆ ಏನು ತಪ್ಪು ಅಂತ. ನೀವು ಯಾಕೆ ಮಾಡಿದ್ರಿ ಅಂತ ನಾವು ಪ್ರಶ್ನೆ ಕೇಳಿದ್ರೆ ಅವ್ರ ಕಾಲದಲ್ಲಿ ಆಗಿಲ್ವಾ, ನಾವು ಮಾಡಿದ್ರೆ ಏನು ತಪ್ಪು ಅನ್ನೋ ಸಮರ್ಥನೆ.
ಬಿಜೆಪಿ ನಾಯಕರಿಗೆ ಪ್ರತಿಭಟನೆ ಮಾಡುವಂತ ನೈತಿಕತೆನೇ ಇಲ್ಲ ಅಂತ ಅನ್ಕೊಳ್ಳೋಣ. ಇಲ್ಲ, ಅವರಿಗೆ ನೈತಿಕತೆನೇ ಇಲ್ಲ. ಪ್ರಶ್ನೆ ಇರೋದು ಜನರದ್ದು. ಇಲ್ಲಿ ಜನ ಪ್ರಶ್ನೆ ಕೇಳ್ತಾ ಇರೋದಿಲ್ಲ. ಜನರ ಪ್ರಶ್ನೆಗೆ ಉತ್ತರ ಅವ್ರು ಮಾಡಿಲ್ವಾ, ನಾವು ಮಾಡಿದ್ರೆ ಏನು ತಪ್ಪು ಅನ್ನೋದು ಉತ್ತರ ಆಗತ್ತಾ? ಅದು ಅವರು ಬರೆ ಹಾಕಿದ್ರು, ನಾವು ಬರೆ ಹಾಕ್ತಾ ಇದ್ದೀವಿ. ಬರೆ ಹಾಕಿಸ್ಕೊಂಡು ಸಾಯಿರಿ ಅಂತ ಜನರಿಗೆ ಹೇಳ್ತಾ ಇರೋದು ನೀವು. ಇದನ್ನ ಸಿಂಪಲ್ ಆಗಿ ಹೇಳಬೇಕು ಅಂತಾದ್ರೆ ಇನ್ನೊಂದು ವಿಚಾರ ಇಲ್ಲಿ ಪ್ರಸ್ತಾಪ ಬರುತ್ತೆ. ಪಕ್ಕದ ರಾಜ್ಯದಲ್ಲಿ ಜಾಸ್ತಿ ಇದೆ, ನಮ್ಮಲ್ಲಿ ಕಡಿಮೆ ಇದೆ. ಈ ಸಮರ್ಥನೆಯನ್ನ ಕೂಡ ಹೇಗೆ ಒಪ್ಪೋದಕ್ಕೆ ಸಾಧ್ಯ? ನಾನೊಂದಿಷ್ಟು ಎಕ್ಸಾಂಪಲ್ಗಳನ್ನು ಕೊಡ್ತೀನಿ. ಪಕ್ಕದ ರಾಜ್ಯ ತಮಿಳುನಾಡಲ್ಲಿ ಕರೆಂಟ್ ಬಿಲ್ಲು, ಕಮರ್ಷಿಯಲ್ ಕರೆಂಟ್ ಬಿಲ್ಲು ನಮಗಿಂತ ಕಡಿಮೆ ಇದೆ. ನೀವು ಕಡಿಮೆ ಮಾಡಿ. ಹಂಗಿದ್ರೆ ಅಲ್ಲಿ ಪೆಟ್ರೋಲ್ಗೆ ಜಾಸ್ತಿ ಇದೆ ಅಂತಂದ್ರೆ ಇಲ್ಲಿ ಜಾಸ್ತಿ ಮಾಡ್ತೀರಿ ಅಂತಾದ್ರೆ ಅಲ್ಲಿ ಕಡಿಮೆ ಇದೆ ತಾನೆ, ನೀವು ಕಡಿಮೆ ಮಾಡಿ. ಯಾಕೆ ಮಾಡಲ್ಲ? ಪಕ್ಕದ ಇನ್ನೊಂದು ರಾಜ್ಯದಲ್ಲಿ ಮೋಟಾರ್ ತೆರಿಗೆ ಅಂದ್ರೆ ವಾಹನ ರಿಜಿಸ್ಟ್ರೇಷನ್ನ ತೆರಿಗೆ ಕಡಿಮೆ ಇದೆ, ನೀವು ಕಡಿಮೆ ಮಾಡಿ ನೋಡೋಣ. ಜಾಸ್ತಿ ಮಾಡೋದಕ್ಕೆ ನಿಮಗೆ ಪಕ್ಕದ ರಾಜ್ಯಗಳು ಕಾಣಿಸುತ್ತೆ, ಕಡಿಮೆ ಮಾಡೋದಕ್ಕಲ್ಲ. ಗೋವಾದಲ್ಲಿ ಎಣ್ಣೆ ರೇಟ್ ಕಡಿಮೆ ಇದೆ, ಗೋವಾದ ರೇಟಿಗೆ ಎಣ್ಣೆ ಕೊಡಿ ನೋಡೋಣ ಕರ್ನಾಟಕದಲ್ಲಿ. ಆಗತ್ತಾ? ಇಲ್ಲ ತಾನೆ. ಮತ್ತೆ ಹೆಂಗದು? ಪಕ್ಕದ ರಾಜ್ಯದಲ್ಲಿ ಕಡಿಮೆ ಇದೆ, ಅದಕ್ಕಾಗಿ ನಾವು ಜಾಸ್ತಿ ಮಾಡಿದ್ವಿ. ಇದು ಸಮರ್ಥನೆನಾ? ಇದು ಇನ್ನೊಂದು ವಿಚಾರ ಬರುತ್ತೆ ಇಲ್ಲಿ. ಮನಮೋಹನ್ ಸಿಂಗ್ ಅವ್ರದ್ದೆಲ್ಲ ಪ್ರಸ್ತಾಪ ಮಾಡಿದ್ರು. ಮನಮೋಹನ್ ಸಿಂಗ್ ಕಾಲದಲ್ಲಿ ಹಂಗಾಗಿತ್ತು, ಹಿಂಗಾಗಿತ್ತು, $111 ಹೋಗಿತ್ತು. ಹೌದು, ಮನಮೋಹನ್ ಸಿಂಗ್ ಅವರು ತೈಲ ಬಾಂಡನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಕೂಡ ನೀವು ಮರಿಬಾರದು. ಆ ತೈಲ ಬಾಂಡ್ನ ಹೊರೆಯನ್ನು ಇವತ್ತಿಗೂ ಕೂಡ ಅನುಭವಿಸ್ತಾ ಇದೆ ದೇಶ. ಅದನ್ನು ಪ್ರಜ್ಞಾಪೂರ್ವಕವಾಗಿ ಮರೆಯುವಂಥ ಕೆಲಸವನ್ನು ಮಾಡಬೇಡಿ. ಪ್ರಶ್ನೆ ಇರೋದಿಷ್ಟೇ. ನಾನೊಂದು ಟ್ವೀಟ್ ಅನ್ನು ತೋರಿಸ್ತೀನಿ. ಆ ಟ್ವೀಟ್ ನಿಮ್ಮ ಮುಂದೆ ಬರ್ತಾ ಇದೆ. ಆ ಟ್ವೀಟ್ ಅನ್ನು ನೋಡೋಣ. ಇದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಾಡಿರುವಂಥ ಟ್ವೀಟು 2021. ಆಗ ಅವರು ವಿಪಕ್ಷದಲ್ಲಿದ್ದರು. ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಪೆಟ್ರೋಲ್ ಡೀಸೆಲ್ ತೆರಿಗೆಯನ್ನು ₹3 ಕಡಿತ ಮಾಡಿದ್ದಾರೆ. ಇದೇ ರೀತಿ ಬಿಜೆಪಿ ಕರ್ನಾಟಕ ಸರ್ಕಾರ ಕೂಡ ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆಯನ್ನು ₹10 ಕಡಿಮೆ ಮಾಡಲಿ. ನಮ್ಮ ಪಕ್ಷ ಅಧಿಕಾರದಲ್ಲಿದ್ದರೆ ₹10 ಕಡಿತ ಮಾಡ್ತಾ ಇದೆ. ಇದು ಸಿದ್ದರಾಮಯ್ಯ ಅವರು 2021ರಲ್ಲಿ ಮಾಡಿರುವಂಥ ಟ್ವೀಟು. ಆಗಲೂ ಏನು ತೆರಿಗೆ ಪದ್ಧತಿ ಏನು ಭಾಳ ವ್ಯತ್ಯಾಸ ಇರಲಿಲ್ಲ. ಸೆಂಟ್ರಲ್ ತೆರಿಗೆ ಹಾಗೇನೇ ಇತ್ತು, ಏನೂ ಚೇಂಜಸ್ ಇರಲಿಲ್ಲ 21ರಲ್ಲಿ. ಆಗ ನಿಮ್ಗೆ ಹೇಳೋದಕ್ಕಾಗತ್ತೆ ಜನರ ಮುಂದೆ ₹10 ಕಡಿಮೆ ಮಾಡ್ತಿದ್ದೆ ನಾನು ಅಂತ. ಈಗ ಏನು ಹೇಳ್ತೀರಿ? ಸೆಂಟ್ರಲ್ ಗೌರ್ಮೆಂಟ್ ಕಡಿಮೆ ಮಾಡಬೇಕು ಅಂತ ಕತೆ ಹೇಳ್ತೀರಿ. ಏನು ಜನ ಮೂರ್ಖರಿದಾರ ಇಲ್ಲಿ? ಜನರಿಗೇನು ನೆನಪಿನ ಶಕ್ತಿ ಜನ ಕಳ್ಕೊಂಡಿದ್ದಾರೆ ಅಂತನಾ? ನೀವು ಅವ್ರು ಜಾಸ್ತಿ ಮಾಡಿದ್ರು ನಾವು ಜಾಸ್ತಿ ಮಾಡ್ತೀವಿ ಅಂತಂದ್ರೆ ಏನರ್ಥ? ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇಲ್ಲಿ ಮೂಡುತ್ತೆ. ಗ್ಯಾರಂಟಿ ಕಾರಣಕ್ಕಾಗಿ ಜಾಸ್ತಿ ಮಾಡಿದ್ರು ಅಂತಾದ್ರೆ ಹೆಂಗೆ ಅಂತಂದ್ರೆ ಇದು ಲೆಕ್ಕಾಚಾರ. 100 ಮಂದಿ ಇದ್ರೆ 40 ಜನಕ್ಕೆ ಗ್ಯಾರಂಟಿಯಲ್ಲಿ ಅನುಕೂಲ ಮಾಡಿಕೊಡೋದು. ನೆಕ್ಸ್ಟ್ ಬರೆ ಹಾಕುವಾಗ ಆ 40 ಜನರನ್ನು ಸೇರಿಸಿ 100 ಜನಕ್ಕೂ ಬರೆ ಹಾಕೋದು. ಅಂದ್ರೆ ಗ್ಯಾರಂಟಿಯ ಫಲಾನುಭವಿಗಳು ಇನ್ಕ್ಲೂಡೆಡ್ ಇಲ್ಲಿ ಬರೆ ಹಾಕಿಸ್ಕೊಳ್ಳೋದ್ರಲ್ಲಿ, ಎಲ್ರಿಗೂ ಬರೆ ಹಾಕೋದು. ಇದು ಯಾವ ಲೆಕ್ಕ ಇದು? ಒಮ್ಮೆ ಸಿದ್ದರಾಮಯ್ಯ ಅವರು ಇದಕ್ಕೆ ಉತ್ತರ ಕೊಡ್ತಾರೇನೋ ನನಗೆ ಗೊತ್ತಿಲ್ಲ. ನೀವು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಒಬ್ಬ ಸಾಮಾನ್ಯ ಒಂದು ಜ್ಯೂಸ್ ಶಾಪ್ನವನು ಅಥವಾ ಒಂದು ಪುಟ್ಟ ಅಂಗಡಿ ಇಟ್ಕೊಂಡವನು, ಒಂದು ಫ್ರಿಜ್ಜು, ಒಂದೆರಡು ಮಿಕ್ಸಿ ಈ ರೀತಿ ಇಟ್ಕೊಂಡಂಥ ವ್ಯಕ್ತಿ, ಅಥವಾ ಒಂದು ಸಣ್ಣ ಹೋಟೆಲ್ ನಡೆಸ್ತಾ ಇದ್ದಂಥ ವ್ಯಕ್ತಿ, ಆತನಿಗೆ ಬರ್ತಿದ್ದಂಥ ಕರೆಂಟ್ ಬಿಲ್ಲಿಗೂ ಈಗ ಆತನಿಗೆ ಬರ್ತಾ ಇರುವಂಥ ಕರೆಂಟ್ ಬಿಲ್ಲಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ನೋಡಿ. ನೀವು ಒಂದು ಕೈಯಲ್ಲಿ ಕೊಡೋದು, ಮತ್ತೊಂದು ಕೈಯಲ್ಲಿ ಕಿತ್ಕೊಳ್ಳೋದು. ಮತ್ತೊಂದು ಯಾವುದಕ್ಕೆಲ್ಲ ರೇಟ್ ಜಾಸ್ತಿ ಮಾಡಿದ್ರಿ? ಸ್ಟ್ಯಾಂಪ್ ಡ್ಯೂಟಿ, ಮೋಟಾರ್ ವಾಹನ ಟ್ಯಾಕ್ಸು, ಅದರ ಜೊತೆಗೆ ಕರೆಂಟ್ ಬಿಲ್ ನಾನು ಈಗಾಗಲೇ ಹೇಳಿದೆ. ಇನ್ನು ಕುಡುಕರಾದರೂ ಖುಷಿಯಲ್ಲಿದ್ದಾರೆ ಅಂತಂದ್ರೆ ಅವರೂ ಇಲ್ಲ. 3 ಸಲ ಜಾಸ್ತಿ ಆಯಿತು, 3-4 ಸಲ ಜಾಸ್ತಿ ಆಯಿತು. ಸೊ ಒಂದು ಕೈಯಲ್ಲಿ ಕೊಡೋದು, ಒಂದು ಕೈಯಲ್ಲಿ ಕಿತ್ಕೊಳ್ಳೋದು. ಕೇಳಿದರೆ ಅವ್ರ ಕಾಲದಲ್ಲಿ ಆಗಿಲ್ವಾ ಅಂತ ಕತೆ ಹೇಳೋದು. ಸೊ ಇದನ್ನು ನಾನು ಆಗಲೇ ಹೇಳಿದೆ, ವಾಟ್ ಅಬೌಟಿಸಮ್. ಅವರ ಕಾಲದಲ್ಲಿ ಆ ರೀತಿ ಆಗಿರಲಿಲ್ವಾ, ನಮ್ಮ ಕಾಲದಲ್ಲಿ ಮಾಡಿದರೆ ತಪ್ಪೇನು ಅಂತ. ಇದನ್ನೇ ವಾಟ್ ಅಬೌಟಿಸಮ್ ಅಂತ ಕರೆಯೋದು. ಅದನ್ನೇ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ, ಒಂದು ಫೋಟೋ ಕೂಡ ಗಮನಿಸ್ತಾ ಇದ್ದೀರಿ. ಇದು ಏನು ಸ್ಕೂಟರ್ನ ಅಣುಕು ಶವಯಾತ್ರೆ ಎಲ್ಲ ಮಾಡಿರೋದು ಅವರು. ಹಿಂದೆ ಅವ್ರ ರೇಟ್ ಜಾಸ್ತಿ ಆಯಿತು ಅಂತ ಆದಾಗ. ಈಗ ಪ್ರತಿಭಟನೆ ಮಾಡಿದರೆ ಅವ್ರ ಕಾಲದಲ್ಲಿ ಆಗಲಿಲ್ವಾ ಅಂತ ಉತ್ತರ. ಸೊ ವಿಚಿತ್ರ ಅನ್ಸುತ್ತೆ. ಜನ ಅಲ್ಟಿಮೇಟ್ಲಿ ಜನರಿಗೆ ಬರೆ, ಜನರಿಗೆ ಹೊರೆ. ಒಂದು ಕೈಯಲ್ಲಿ ಕೊಡೋದು, ಒಂದು ಕೈಯಲ್ಲಿ ಕಿತ್ಕೊಳ್ಳೋದು. ನಾನು ಆಗಲೇ ಬ್ರೇಕಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಹೇಳಿದ್ದೆ, ನೆರೆ ರಾಜ್ಯಗಳ ಜೊತೆಗೆ ಕಂಪೇರ್ ಮಾಡಿದ್ರು CM ಅಂತ. ಸೊ ನೆರೆ ರಾಜ್ಯಗಳು ಮತ್ತು ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಪೆಟ್ರೋಲು ಮತ್ತು ಡೀಸೆಲ್ನ ದರ ಯಾವ ರೀತಿ ಇದೆ ಕರ್ನಾಟಕ ಕಂಪೇರ್ ಮಾಡಿದರೆ. ಸೊ ನೋಡ್ತಾ ಇದ್ದೀರಿ, ಇದು ಕರ್ನಾಟಕದ
ಡೀಟೇಲು. ಅಂದರೆ ಮೊನ್ನೆ ಜಾಸ್ತಿ ಆದ ನಂತರ ಎಷ್ಟಾಗಿದೆ, 102 ರೂಪಾಯಿ 86 ಪೈಸೆ. ನಾನು ಇಲ್ಲಿ ಇನ್ನೊಂದು ವಿಚಾರ ಹೇಳಬೇಕು. ಆ ರಾಜ್ಯಗಳ ಡೀಟೇಲ್ನಲ್ಲಿ ಸ್ಟೇಟ್ ಕ್ಯಾಪಿಟಲ್ಸನ್ನು ನಾವು ಕನ್ಸಿಡರ್ ಮಾಡಿದ್ದೀವಿ. ಅಂದರೆ ರಾಜ್ಯದ ರಾಜಧಾನಿಗಳಲ್ಲಿ ಯಾವ ರೀತಿ ಇದೆ ಪ್ರೈಸು ಅಂತ. ಕೆಲವೆಡೆ ಚೇಂಜಸ್ಗಳಾಗತ್ತೆ, ಅಂದರೆ ಜಿಲ್ಲೆಯಿಂದ ಜಿಲ್ಲೆಗೆ ಚೇಂಜಸ್ಗಳಾಗತ್ತೆ. ಇದು ರಾಜಧಾನಿಯ ಪ್ರೈಸು. ಕರ್ನಾಟಕದಲ್ಲಿ 102 ರೂಪಾಯಿ 86 ಪೈಸೆ, ಬೆಂಗಳೂರಲ್ಲಿ ಡೀಸೆಲ್ಲು 88 ರೂಪಾಯಿ 94 ಪೈಸೆ ಇದೆ, ಮೊನ್ನೆ 3 ರೂಪಾಯಿ ಜಾಸ್ತಿ ಆದ ನಂತರ. ತಮಿಳುನಾಡಲ್ಲಿ ನಮಗಿಂತ ಕಡಿಮೆ ಇದೆ ಪೆಟ್ರೋಲ್ನ ರೇಟು, 100 ರೂಪಾಯಿ 75 ಪೈಸೆ ಇದೆ ತಮಿಳುನಾಡಲ್ಲಿ. ಡೀಸೆಲ್ ರೇಟು ನಮಗಿಂತ ಜಾಸ್ತಿ ಇದೆ ತಮಿಳುನಾಡಲ್ಲಿ ಕಾಂಗ್ರೆಸ್ ಮೈತ್ರಿ ಸರ್ಕಾರ ನಡೆಸ್ತಾ ಇರೋದು, DMK ಮತ್ತು ಕಾಂಗ್ರೆಸ್ನ ಮೈತ್ರಿ ಸರ್ಕಾರ ಇದೆ. ನೆಕ್ಸ್ಟು ಕೇರಳದ ಡೀಟೇಲ್ ನೋಡೋಣ ನಾವು. ಕರ್ನಾಟಕದ ಡೀಟೇಲ್ ನೋಡ್ತಾ ಇದ್ದೀರಿ. ಕೇರಳದಲ್ಲಿ 107 ರೂಪಾಯಿ ಇದೆ ಲೀಟ್ರಿಗೆ, 107.28. ಡೀಸೆಲ್ಗೆ 96 ರೂಪಾಯಿ ಇದೆ. ಕೇರಳದಲ್ಲಿ ಮೊದಲಿನಿಂದಲೂ ಕೂಡ ರೇಟ್ ಜಾಸ್ತಿ. ಆ ಕಾರಣಕ್ಕಾಗಿ ಕೇರಳದ ಗಡಿ ಭಾಗದಲ್ಲಿರುವಂಥ ಜಿಲ್ಲೆಗಳಲ್ಲಿ ನಮ್ಮವರು ಬೋರ್ಡ್ ಹಾಕೋರು, ನಾವು ಕೇರಳಗಿಂತ ಕಡಿಮೆ ರೇಟಲ್ಲಿ ಪೆಟ್ರೋಲ್ ಕೊಡ್ತೀವಿ ಅಂತ ಬೋರ್ಡ್ ಹಾಕ್ತಾ ಇರೋರು. ಕೇರಳದ ವಾಹನಗಳೆಲ್ಲ ಕರ್ನಾಟಕದಲ್ಲಿ ಬಂತು ಪೆಟ್ರೋಲ್ ಫುಲ್ ಮಾಡ್ಕೊಂಡು ಹೋಗ್ತಿತ್ತು. ಬಟ್ ಈಗ ಈ ರೀತಿ ಇದೆ ಡಿಫ್ರೆನ್ಸು, ಬಟ್ ಕೇರಳದಲ್ಲೇ ಜಾಸ್ತಿ ಇದೆ. ನೆಕ್ಸ್ಟ್ ಇನ್ನು ಆಂಧ್ರ ಪ್ರದೇಶ, ಮೊನ್ನೆ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ ಆದರೂ ಅಲ್ಲಿ ಈ ರೀತಿ ಇದೆ, 108 ರೂಪಾಯಿ ಇದೆ, ಕರ್ನಾಟಕದಿಂದ ಜಾಸ್ತಿ. ಡೀಸೆಲ್ಲು ಕರ್ನಾಟಕದಿಂದ ಜಾಸ್ತಿ ಇದೆ. ನೆಕ್ಸ್ಟ್ ಇನ್ನು ತೆಲಂಗಾಣದ ಡೀಟೇಲ್ ನೋಡ್ತಾ ಇದ್ದೀರಿ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ತೆಲಂಗಾಣದಲ್ಲಿ 107 ರೂಪಾಯಿ ಇದೆ, 102. ಸೊ ನಮಗಿಂತ ಒಂದು 5 ರೂಪಾಯಿ ಜಾಸ್ತಿನೇ ಇದೆ ಅಲ್ಲಿ. ಡೀಸೆಲ್ಲು ಕೂಡ ನಮಗಿಂತ ರೇಟ್ ಜಾಸ್ತಿ ಇದೆ, 95 ರೂಪಾಯಿ ಇದೆ ತೆಲಂಗಾಣದಲ್ಲಿ. ಮಹಾರಾಷ್ಟ್ರ BJP ಮೈತ್ರಿ ಸರ್ಕಾರ ನಡೆಸ್ತಾ ಇರುವಂಥ ರಾಜ್ಯ ಇದು. ಇಲ್ಲೆಷ್ಟಿದೆ, 104, ಕರ್ನಾಟಕದಿಂದ ಜಾಸ್ತಿ ಇದೆ. ಮಹಾರಾಷ್ಟ್ರದ ಮುಂಬೈನಲ್ಲಿ ಡೀಸೆಲ್ಲು 92 ರೂಪಾಯಿ ಇದೆ, ಕರ್ನಾಟಕದಿಂದ ಜಾಸ್ತಿ ಮುಂಬೈನಲ್ಲಿದೆ. ನೆಕ್ಸ್ಟು ಇನ್ನೊಂದು ರಾಜ್ಯ ನಾವು ನೋಡಬೇಕಾಗಿರೋದು BJP ಸರ್ಕಾರ ಇರುವಂಥ ಗೋವಾದಲ್ಲಿ ಹೆಂಗಿದೆ ರೇಟು ನೋಡ್ತಾ ಇದ್ದೀರಿ. ನಮಗಿಂತ ಎಷ್ಟು ಕಡಿಮೆ ಇದೆ ಗೋವಾದಲ್ಲಿ ಒಂದು ಲೀಟ್ರಿಗೆ, 95 ರೂಪಾಯಿ 36 ಪೈಸೆ. ಡೀಸೆಲ್ಲು 87 ರೂಪಾಯಿ 92 ಪೈಸೆ. ಸೊ ಡೀಸೆಲ್ಲು ಪೆಟ್ರೋಲು ಎರಡೂ ಕೂಡ ಕರ್ನಾಟಕಕ್ಕಿಂತ ಅಗ್ಗವಾಗಿ ಗೋವಾದಲ್ಲಿ ಸಿಗ್ತಾ ಇದೆ. ನೆಕ್ಸ್ಟು ಗುಜರಾತ್ನಲ್ಲಿ ಪೆಟ್ರೋಲು 94 ರೂಪಾಯಿ 65 ಪೈಸೆ ಇದೆ, ಡೀಸೆಲ್ಲು 90 ರೂಪಾಯಿ 32 ಪೈಸೆ ಇದೆ. ಸೊ ಇಲ್ಲಿ ಡೀಸೆಲ್ಲು ನಮಗಿಂತ ರೇಟ್ ಜಾಸ್ತಿ ಗುಜರಾತಲ್ಲಿ, ಪೆಟ್ರೋಲು ನಮಗಿಂತ ರೇಟ್ ಕಡಿಮೆ ಗುಜರಾತಲ್ಲಿ, BJP ಸರ್ಕಾರ ಇರುವಂಥ ರಾಜ್ಯ. ನೆಕ್ಸ್ಟು ಉತ್ತರ ಪ್ರದೇಶದ ಡೀಟೇಲ್ ನೀವು ನೋಡ್ತಾ ಇದ್ದೀರಿ. ಉತ್ತರ ಪ್ರದೇಶದ ಲಕ್ನೋದಲ್ಲಿ ಪೆಟ್ರೋಲ್ 94 ರೂಪಾಯಿ 69 ಪೈಸೆ, ನಮಗಿಂತ ಎಷ್ಟು ಕಡಿಮೆಗೆ ಸಿಗ್ತಿದೆ ಉತ್ತರ ಪ್ರದೇಶದಲ್ಲಿ ಅಂತ ನೀವು ನೋಡಬಹುದು. ಡೀಸೆಲ್ಲು 87 ರೂಪಾಯಿ 81 ಪೈಸೆ ಇದೆ. ಸೊ ಇಲ್ಲಿ ಆಸುಪಾಸಲ್ಲಿ ಇದ್ದೀವಿ ನಾವು, ಅಂದರೆ 1 ರೂಪಾಯಿ ಜಾಸ್ತಿ ಇದೆ, ಆದರೂ ದೊಡ್ಡ ಡಿಫ್ರೆನ್ಸ್ ಇಲ್ಲ. ನೆಕ್ಸ್ಟು ಉತ್ತರಾಖಂಡ್ನಲ್ಲಿ ಪೆಟ್ರೋಲ್ 93 ರೂಪಾಯಿಗೆ ಸಿಗ್ತಾ ಇದೆ, ಡೀಸೆಲ್ಲು 88 ರೂಪಾಯಿಗೆ ಸಿಗ್ತಾ ಇದೆ. ಇನ್ನು ಮಧ್ಯಪ್ರದೇಶ BJP ಸರ್ಕಾರ ಇರುವಂಥ ರಾಜ್ಯ, ಅಲ್ಲಿ ನಮಗಿಂತ ಜಾಸ್ತಿ ಇದೆ, 106 ರೂಪಾಯಿ ಇದೆ, ಡೀಸೆಲ್ 91 ರೂಪಾಯಿ ಇದೆ. ರಾಜಸ್ಥಾನ 104 ರೂಪಾಯಿ ಇದೆ ಇವತ್ತಿನ ರೇಟು, ಡೀಸೆಲ್ 90 ರೂಪಾಯಿ ಇದೆ, ನಮಗಿಂತ ಜಾಸ್ತಿ. ಸೊ ಇದಿಷ್ಟು BJP ಸರ್ಕಾರ ಇರುವಂಥ ರಾಜ್ಯಗಳಲ್ಲಿ ಯಾವ ರೀತಿ. ಹರಿಯಾಣದಲ್ಲೂ ಕಡಿಮೆ ಇದೆ ನಮಗಿಂತ, ಅಲ್ಲೂ BJP ಸರ್ಕಾರ ಇದೆ. ಸೊ ಇದು ಒಂದು ನಾನು ಮತ್ತೆ ಕ್ಲಾರಿಫೈ ಮಾಡ್ತೀನಿ. ಆ ರಾಜ್ಯದಲ್ಲಿ ಕಡಿಮೆ ಇದೆ, ಈ ರಾಜ್ಯದಲ್ಲಿ ಜಾಸ್ತಿ ಇದೆ ಅಂತಂದರೆ ಅದು ಎಲ್ಲಕ್ಕೂ ಅಪ್ಲೈ ಆಗಬೇಕು. ಹಾಗಿದ್ರೆ ಇವರು ಅದನ್ನೇ ನೋಡಿ ರೇಟ್ ಜಾಸ್ತಿ ಮಾಡೋದು ಕಡಿಮೆ ಮಾಡೋದು ಅಂತ ಆದರೆ, ಅದಕ್ಕೆ ಹೇಳಿದೆ ನಾನು, ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ವಿಚಾರಗಳಿಗೆ ಕಡಿಮೆ ಇದೆ, ಅದನ್ನೇ ಅಡಾಪ್ಟ್ ಮಾಡಿಕೊಡ್ತಾರೆ ಕರ್ನಾಟಕದಲ್ಲಿ, ಗೊತ್ತಿಲ್ಲ. ಇದರ ಮಧ್ಯೆ ಇನ್ನೊಂದು ವಿಚಾರ ಇದೆ, ದರ ಏರಿಕೆಗೆ ಏನು ಕಾರಣ? ರಾಜ್ಯ ಸರ್ಕಾರ ಈ ರೀತಿ ದರ ಏರಿಕೆ ಮಾಡೋದಕ್ಕೆ ಏನು ಕಾರಣ ನೋಡ್ತಾ ಹೋಗೋಣ. ಡೀಟೇಲ್ ಬರ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಈ ಹಂತದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು ಯಾವುದು ಅಂತಂದರೆ, ರಾಜ್ಯ ಸರ್ಕಾರಕ್ಕೆ ಹೊರೆಯಾಗಿದೆ ಗ್ಯಾರಂಟಿ ಸ್ಕೀಮು ಅನ್ನೋದು ಗೊತ್ತಾಗ್ತಿದೆ. ನೀವೊಂದು ಪ್ರಶ್ನೆ ಕೇಳಬಹುದು, ಕಾಂಗ್ರೆಸ್ ನಾಯಕರು ಅದನ್ನು ಆ ರೀತಿ ಬಿಂಬಿಸಿದ್ದಾರೆ. ಗ್ಯಾರಂಟಿಗೆ ನಾವು ದುಡ್ಡು ಕೊಡ್ತೀವಿ, ಗ್ಯಾರಂಟಿ ಕೊಟ್ಟಂಥ ದುಡ್ಡು ವಾಪಸ್ ಸರ್ಕಾರಕ್ಕೆ ಬರುತ್ತೆ, ದುಡ್ಡೆಲ್ಲೂ ಹೋಗಲ್ಲ, ಅಂದರೆ ಹಣದ ಒಳಹರಿವು ಜಾಸ್ತಿ ಆಗತ್ತೆ ಅಂತ ಒಂದು ಕತೆ ಹೇಳ್ತಾರೆ. ಹೋದಲ್ಲೆಲ್ಲ ಭಾಷಣ ಮಾಡುವಾಗ ಅದನ್ನೇ ಹೇಳೋದು. ಬಟ್ ಅದು ಆ ರೀತಿ ಇದೆಯಾ ಅಂತ ಕೇಳಿದರೆ ಇಲ್ಲ ಅಂತಲೇ ಉತ್ತರ. ಯಾಕೆಂತಂದರೆ ನೀವೊಬ್ಬರು ಮಹಿಳೆಗೆ 2,000 ರೂಪಾಯಿ ತಿಂಗಳಿಗೆ ಕೊಡ್ತೀರಿ, ಗೃಹಲಕ್ಷ್ಮಿ ಯೋಜನೆ. ಆ ಮಹಿಳೆ ಆ 2,000 ರೂಪಾಯಿಯಲ್ಲಿ ಒಂದು ಸೀರೆ ತೆಗೆದುಕೊಂಡ್ರು ಅಂತ ಅನ್ಕೊಳ್ಳೋಣ, ಪಾಪ ಸೀರೆ ತೆಗೆದುಕೊಂಡ್ರು, ಟ್ಯಾಕ್ಸು ಒಂದು 20 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರು. 20 ರೂಪಾಯಿ ಟ್ಯಾಕ್ಸಲ್ಲಿ 10 ರೂಪಾಯಿ ರಾಜ್ಯ ಸರ್ಕಾರಕ್ಕೂ 10 ರೂಪಾಯಿ ಕೇಂದ್ರ ಸರ್ಕಾರಕ್ಕೂ ಹೋಗುತ್ತೆ, ಸ್ಟೇಟ್ GST ಮತ್ತು ಸೆಂಟ್ರಲ್ GST. ಅಲ್ಲಿಗೆ ರಾಜ್ಯ ಸರ್ಕಾರ ಕೊಟ್ಟಿದ್ದು 2,000 ರೂಪಾಯಿ, ವಾಪಸ್ ಬಂದಿದ್ದು ರಾಜ್ಯ ಸರ್ಕಾರಕ್ಕೆ 10 ರೂಪಾಯಿ. ನೀವು ಇದನ್ನ ಕೊಟ್ಟ ದುಡ್ಡು ವಾಪಸ್ ಬರುತ್ತೆ ಅಂತ ಕತೆ ಹೇಳ್ಕೊಂಡು ಓಡಾಡ್ತೀರಲ್ಲ, ಬಹಳಷ್ಟು ಜನ MLA ಗಳಿಗೆ ಇದೊಂದು ಚಾಳಿ ಇದೆ, ಕೊಟ್ಟ ದುಡ್ಡು ವಾಪಸ್ ಬರುತ್ತೆ ಅಂತ.
ಆಯಿತು, ಫ್ರೀ ಬಸ್ ಕೊಟ್ಟಿದ್ದಾರೆ. ಫ್ರೀ ಬಸ್ಸು ಬೀದರ್ನಿಂದ ಒಬ್ಬರು ಹೊರಟರು ಅಂತ ಅನ್ಕೊಳ್ಳೋಣ, ಧರ್ಮಸ್ಥಳಕ್ಕೆ 400 ರೂಪಾಯೋ 300 ರೂಪಾಯೋ ಟಿಕೆಟು. ಹೋದವರು ದೇವಸ್ಥಾನಕ್ಕೆ ಹೋದರು, ದೇವರ ದರ್ಶನ ಮಾಡಿಕೊಂಡು ವಾಪಸ್ ಬಂದರು. ಸರ್ಕಾರಕ್ಕೆ ಏನು ಬಂತು? ನಾನು ಕೊಡಬಾರ್ದು ಅಂತ ಯಾವ ಕಾರಣಕ್ಕೂ ಹೇಳ್ತಿಲ್ಲ, ಬಟ್ ಇವ್ರದ್ದೊಂದು ಬೋಗಸ್ ಸಮರ್ಥನೆ ಇದೆಯಲ್ಲ, ಇಲ್ಲಿ ಕೊಟ್ಟರೆ ಅಲ್ಲಿ ಬರುತ್ತೆ, ಇಲ್ಲಿ ಕೊಟ್ಟರೆ ನಮ್ಮ ಖಜಾನೆ ತುಂಬುತ್ತೆ. ನೋ, ಅಲ್ಲ. ಅದು ನೀವು ಕೊಟ್ಟದ್ದು 2000 ಅಂತ ಅಂದರೆ ವಾಪಸ್ ಬರೋದು 10 ರೂಪಾಯಿ. ಇನ್ನು ಯಾರಿಗಾದರೂ ಕತೆ ಹೇಳೋ ಮೊದಲು ಅಥವಾ ಜನರನ್ನು ಮೂರ್ಖರನ್ನಾಗಿ ಮಾಡೋ ಮೊದಲು ಸ್ವಲ್ಪ ಯೋಚನೆ ಮಾಡಿ. ನೆಕ್ಸ್ಟು, ನಿರೀಕ್ಷಿತ ಪ್ರಮಾಣದಲ್ಲಿ ತೆರಿಗೆ ಸಂಗ್ರಹ ಆಗ್ತಿಲ್ಲ. ನಿರೀಕ್ಷಿತ ಪ್ರಮಾಣ ಅಂದರೆ ರಾಜ್ಯ ಸರ್ಕಾರದೊಂದು ಯೋಚನೆ ಇತ್ತು, ಅಬಕಾರಿ ಇಲಾಖೆಯಿಂದ 36,000 ಕೋಟಿ ಬರಬೇಕು ಅಂತಂದ್ರೆ ಎಲ್ಲರೂ ಕುಡಿಬೇಕು ಅಂತ. ಕುಡಿತಿಲ್ಲ, ಕಲೆಕ್ಟ್ ಆಗ್ತಿಲ್ಲ. ಸೊ ಇವ್ರ ಲೆಕ್ಕಾಚಾರ ಇದ್ದಿದ್ದು ಮ್ಯಾಕ್ಸಿಮಮ್, ಲೆಕ್ಕಾಚಾರನೇ ತಪ್ಪಿತ್ತು. ಮ್ಯಾಕ್ಸಿಮಮ್ ಲೆಕ್ಕಾಚಾರ ಹಾಕೊಂಡಿದ್ರು, 36,000 ಕೋಟಿ ಬರುತ್ತೆ, ಬರಲಿಲ್ಲ. ಹಾಗಂತ ಜನರ ತಪ್ಪಲ್ಲ ಅದು, ನೀವು ಎಸ್ಟಿಮೇಟ್ ಹಾಕಿದ್ರಲ್ಲ ನಿಮ್ಮ ತಪ್ಪದು. ಮೂರನೆಯದ್ದು, 7ನೇ ವೇತನ ಆಯೋಗದ ಶಿಫಾರಸು, ಅದನ್ನು ಜಾರಿ ಮಾಡಬೇಕಾದಂಥ ಅನಿವಾರ್ಯತೆ ರಾಜ್ಯ ಸರ್ಕಾರದ ಮುಂದಿದೆ. ಯಾಕಂತಂದರೆ ಪದೇ ಪದೇ ಸರ್ಕಾರಿ ನೌಕರರಿಗೆ ಅದನ್ನು ವಿಳಂಬ ಮಾಡುವಂಥ ಪ್ರಯತ್ನಗಳಾಗ್ತಾನೆ ಇದೆ. ಮಾಡ್ತೀವಿ 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 ಅಂತ ಹೇಳ್ತಿದ್ದಾರೆ, ಬಟ್ ಮಾಡಲೇಬೇಕಾದಂಥ ಸ್ಥಿತಿ ಇದೆ. ಅದಕ್ಕಾಗಿ ದುಡ್ಡು ಬೇಕು. ದುಡ್ಡಿಗೆ ಏನು ಮಾಡೋದು? ಬೇರೆ ದಾರಿ ಇಲ್ಲ. ಒಂದೋ ನೀವು ಪೆಟ್ರೋಲಿಗೆ ಟ್ಯಾಕ್ಸ್ ಹಾಕಬೇಕು, ಇಲ್ಲಾಂತಾದರೆ ಅಬಕಾರಿಗೆ ಟ್ಯಾಕ್ಸ್ ಹಾಕಬೇಕು. ಬೇರೆ ಆಪ್ಷನ್ಗಳೇನಿದ್ದಾವೆ ಕರ್ನಾಟಕದ ಮುಂದೆ? GST ಬಂದ ನಂತರ ರಾಜ್ಯ ಸರ್ಕಾರಕ್ಕೆ ಟ್ಯಾಕ್ಸ್ ಹೆಚ್ಚು ಮಾಡುವಂಥ ವಿಚಾರ ಇರುವಂಥದ್ದು ಬಹಳ ಕಡಿಮೆ ಇರೋದು. ಸೊ 7ನೇ ಹೊಸ ಆದಾಯದ ಮೂಲ ಹುಡುಕೋದಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಆಗಿಲ್ಲ. ಹೊಸ ಆದಾಯದ ಮೂಲ ಯಾವುದು? ಹೊಸದಾಗಿ ಯಾವುದಕ್ಕಾದರೂ ಟ್ಯಾಕ್ಸ್ ಹಾಕೋದಕ್ಕೆ ಸಾಧ್ಯನಾ ಅಂತ ಕೇಳಿದರೆ ಇಲ್ಲ, ಹೊಸ ಆದಾಯದ ಮೂಲ ಹುಡುಕಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಸರ್ಕಾರದ ಆಡಳಿತ ವೆಚ್ಚ ತಗ್ಗಿಸಬಹುದು ಸಿದ್ದರಾಮಯ್ಯ ಅಂತ ಒಂದು ನಿರೀಕ್ಷೆ ಇತ್ತು, ಆಗಲಿಲ್ಲ. ಸರ್ಕಾರದ ಆಡಳಿತ ವೆಚ್ಚ ಅಂತಂದರೆ ಸರ್ಕಾರದ ಖರ್ಚು. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಈಗ CM ಸಿದ್ದರಾಮಯ್ಯ ಅವರಿಗೆ ಒಬ್ಬರು ಪ್ರಧಾನ ಸಲಹೆಗಾರರು, ಒಬ್ಬರು ಆರ್ಥಿಕ ಸಲಹೆಗಾರರು, ಒಬ್ಬರು ಸಲಹೆಗಾರರು, ಮತ್ತೊಬ್ಬರು ಕಾನೂನು ಸಲಹೆಗಾರರು. ಸೊ ಇವರೆಲ್ಲರಿಗೂ ಕೂಡ ಕ್ಯಾಬಿನೆಟ್ ದರ್ಜೆ, ಸಚಿವ ದರ್ಜೆಯ ಸ್ಥಾನಮಾನ, ಅದಕ್ಕೊಂದಿಷ್ಟು ಖರ್ಚು. ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಒಂದು ರಾಜ್ಯದಲ್ಲಿ, ಅದಕ್ಕೊಬ್ಬರು ಅಧ್ಯಕ್ಷರು, ಅದಕ್ಕೊಂದಿಷ್ಟು ಜನ ಉಪಾಧ್ಯಕ್ಷರು, ಅವರಿಗೆ ದರ್ಜೆ, ರಾಜ್ಯ ಸಚಿವ ಸ್ಥಾನಮಾನ, ಅವರಿಗೆ ಒಂದಿಷ್ಟು ಖರ್ಚು. ಜೊತೆಗೆ ನಿಗಮ ಮಂಡಳಿಯವರಿಗೂ ಕೂಡ ರಾಜ್ಯ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ. ಸ್ಟೇಟಲ್ಲಿ, ಡಿಸ್ಟ್ರಿಕ್ಟಲ್ಲಿ, ತಾಲೂಕಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂದರೆ ಒಂದು ಇಲಾಖೆ ಇದೆ, ಅದಕ್ಕೊಬ್ಬರು ಮಂತ್ರಿ ಇದ್ದಾರೆ, ಸಂಬಂಧಪಟ್ಟ IAS ಅಧಿಕಾರಿಗಳಿದ್ದಾರೆ, ಅವರಲ್ಲದೆ ಮತ್ತೊಬ್ಬರು ಗ್ಯಾರಂಟಿ ಅನುಷ್ಠಾನ ಆಗ್ತಿದೆಯಾ ಅಂತ ನೋಡೋದಕ್ಕೆ ಮತ್ತೊಬ್ಬರು. ಸೊ ಈ ರೀತಿ ಖರ್ಚಿನ ಪ್ರಮಾಣ ವಿಪರೀತ ಹೆಚ್ಚಾಗಿದೆ. ಸಾಲದ ಪ್ರಮಾಣ ಎಷ್ಟಿದೆ? 6,65,000 ಕೋಟಿ ರಾಜ್ಯ ಸರ್ಕಾರದ್ದು. ಅದನ್ನು ಇನ್ನೂ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತಂದರೆ, 1 ರೂಪಾಯಿ ರಾಜ್ಯ ಸರ್ಕಾರಕ್ಕೆ ಬರ್ತಾ ಇದ್ರೆ ಅದರಲ್ಲಿ 28 ಪೈಸೆ ಸಾಲ. 1 ರೂಪಾಯಿ ರಾಜ್ಯ ಸರ್ಕಾರ ಖರ್ಚು ಮಾಡ್ತಾ ಇದ್ರೆ ಅದರಲ್ಲಿ 18 ಪೈಸೆ ಸಾಲ. ಸೊ ಈ ಸ್ಥಿತಿ ಇದೆ ರಾಜ್ಯ ಸರ್ಕಾರದ್ದು. ಮತ್ತೆ ಟ್ಯಾಕ್ಸ್ ಹಾಕದೆ ಏನು ಮಾಡ್ತಾರೆ? ಸೊ ಈಗ ರಿವ್ಯೂ ಮಾಡಬೇಕಾದಂಥ ಪರಿಸ್ಥಿತಿಯಲ್ಲಿ ಇದೆ ರಾಜ್ಯ ಸರ್ಕಾರ. ಏನು ಮಾಡುತ್ತೋ ಗೊತ್ತಿಲ್ಲ. ಇನ್ನು ಕಾಂಗ್ರೆಸ್ ನಾಯಕರು ಪೆಟ್ರೋಲ್ ದರ ಏರಿಕೆಯನ್ನು ಸಮರ್ಥಿಸಿಕೊಂಡು ಮಾತನಾಡಿದ್ದಾರೆ. ಯಾರು ಏನು ಮಾತನಾಡಿದರು ನೋಡೋಣ. ನಮ್ಮದು ಭಾಳ ಕಡಿಮೆ ಇದೆ, ಈಗಲೂ ಕಡಿಮೆ ಇದೆ. ಇಷ್ಟು ಜಾಸ್ತಿ ಮಾಡಿ ನಾವು 3 ರೂಪಾಯಿ ಜಾಸ್ತಿ ಮಾಡಿದರೂ ಕೂಡ ಈಗಲೂ ಕೂಡ ನೆರೆ ರಾಜ್ಯದ ಅವರಿಗೆ ಕಂಪೇರ್ ಮಾಡಿದ್ರೆ ಕಡಿಮೆನೇ ಇದೆ. ಅದಕ್ಕಾಗಿ ನಾವು ರಿಸೋರ್ಸ್ ಮೊಬಿಲೈಸೇಷನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ಅದನ್ನು ಜನಗಳಿಗೂ ಕೂಡ ನಾನು ಮನವಿ ಮಾಡಿಕೊಳ್ತೀನಿ. ಬೇರೆ ರಾಜ್ಯದಲ್ಲಿ ಇನ್ನೂ ಹೆಚ್ಚಿದೆ. ಹಾಗಾಗಿ ನಾವು ಇವತ್ತು ಪ್ರಾಜೆಕ್ಟ್ಗಳಾಗಬೇಕು, ರಾಜ್ಯದಲ್ಲಿ ಕೆಲಸ ಕಾರ್ಯಗಳಾಗಬೇಕು, ಅದರಿಂದ ಮಾಡಿದ್ದಾರೆ. ಸುಮ್ಮನೆ ಗ್ಯಾರಂಟಿಗೋಸ್ಕರ ಮಾಡಿದ್ದಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳೋದು, ವ್ಯಾಖ್ಯಾನ ಮಾಡೋದು. ದೇಶ ಕಟ್ಟಲಿಕ್ಕೆ ನಾವು ಮಾಡಿದ್ರೆ ದೇಶ ಹಾಳಾಗುತ್ತಾ? ಇದ್ರ ಬಗ್ಗೆನೂ ಉತ್ತರ ಕೊಡಲಿ ಅವರು. ಇದ್ರದ್ದು ಸಂಪೂರ್ಣವಾಗಿ ಏನು ಅಂಕಿಅಂಶಗಳಿದೆ ನಾಳೆ ನಾನು ಎಲ್ಲ ತಮ್ಮ ಮುಂದೆ ಇಡ್ತೀನಿ. ಆದರೆ ಈ ಪ್ರಶ್ನೆಗಳಿಗೆ ಕೂಡ ಅವ್ರು ಉತ್ತರ ಕೊಡಲಿ. ಈ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳ್ಳೋಕೆ ನೋಡಿ, ಗ್ಯಾರಂಟಿ ಯೋಜನೆಗಳಿರ್ಬೋದು ಅಥವಾ ಸರ್ಕಾರದ ಇನ್ಫ್ರಾಸ್ಟ್ರಕ್ಚರಿಗೆ ಇರ್ಬೋದು, ಫಲಾನುಭವಿಗಳು ಯಾರು ಸರ್? ಕನ್ನಡಿಗ. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.